ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 3ನೇ ವಚನ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ನಮಗೆ ಶುಭ ಉಂಟಾಗಬೇಕಂದ್ರೆ ನಾವು ದೇವರ ಮಾತುಗಳು ಶ್ರದ್ಧೆಯಿಂದ ಕೇಳಬೇಕು, ಅದರಂತೆ ನಡೆಯಬೇಕು. ಯಾಕಂತಂದರೆ ನಾವು ದೇವರ ಮಾತು ಕೇಳಿದಾಗ ಮಾತ್ರನೇ ನಮ್ಮನೇನಾಯ್ತದೆ, ಶುಭ ಉಂಟಾಗ್ತದೆ. ಯಾಕಂದರೆ ಊರಲ್ಲಿಯೂ ಶುಭ ಆಯ್ತದೆ, ಎಲ್ಲಿ ಹೋದರೂ ಬಂದರೂ ಕೂಡ ನಮ್ಮ ಹಿಂದೆ ಶುಭವನ್ನು ಹಿಂಬಾಲಿಸ್ಕೊಂಡ್ಬರ್ತಾನೆ ದೇವ್ರು. ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ದೇವರನ್ನು ಎಡೆಬಿಡದೆ ನಾವು ನೋಡಬೇಕು. ಪ್ರಾರ್ಥನೆಯಲ್ಲಿ, ವಿಜ್ಞಾಪನದಲ್ಲಿ, ಎಲ್ಲದರಲ್ಲಿ ಶ್ರದ್ಧೆಯಿಂದ ದೇವರ ಮಾತುಗಳು ನಾವು ಧ್ಯಾನಿಸಬೇಕು. ದೇವ್ರ ನಮ್ಮ ಸ್ತೋತ್ರ. ನಮಗೆ ಶುಭವಾಗಬೇಕು ಅಂದರೆ ಅದಕ್ಕಾಗಿ ನಾವು ಎಲ್ಲರೂ ಏನು ಮಾಡಬೇಕು, ಈ ದಿನಗಳಲ್ಲಿ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳಿಬೇಕು. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವ್ರ ನಮ್ಮ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನೆ, ಪರಿಶುದ್ಧನೆ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆಯಪ್ಪ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದಿಂದ ಕರ್ತನೆಯಪ್ಪ ನಮ್ಮನ್ನು ಬಿಡುಗಡೆ ಕೊಡುವಂಥ ಸರ್ವಶಕ್ತನೇ ಅಪ್ಪ, ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಅಡವಿಯಲ್ಲಿ ಊರಲ್ಲಿ ನಿಮಗೆ ಶುಭ ಉಂಟಾಯ್ತು ಅಂತ ಹೇಳಿದಿ ದೇವ, ನಿನಗೆ ಸ್ತೋತ್ರ. ಶುಭ ಉಂಟಾಗಬೇಕಂದ್ರೆ ಕರ್ತನೆಯಪ್ಪ ನಾವು ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆ ಶ್ರದ್ಧೆಯಿಂದ ಕರ್ತನೆ ಕೇಳಬೇಕು ಕರ್ತನೆ, ಅದರಂತೆ ನಡಿಬೇಕು ದೇವ, ನಿನಗೆ ಸ್ತೋತ್ರ ಕರ್ತನೆಯಪ್ಪ. ಅವಾಗೆ ನಮ್ಮ ಜೀವನದಲ್ಲಿ ಕರ್ತನೆ ದೊಡ್ಡ ಅದ್ಭುತ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಈಗ ವಾಕ್ಯಗಳು ಕರ್ತನೆಯಪ್ಪ ಶುಭ ಉಂಟಾಗಬೇಕು ದೇವ. ಅವ್ರ ಮನೆಯಲ್ಲಾಗಲಿ ಕರ್ತನೆ, ಅವರು ಎಲ್ಲಿಗೆ ಹೋದ್ರು ಬಂದರೂ ಕೂಡ ಕರ್ತನೆ ಶುಭ ಉಂಟಾಗಬೇಕು ದೇವ. ಪ್ರತಿಯೊಂದು ಮಕ್ಕಳು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಬರಬೇಕು. ನಿನ್ನ ವಾಕ್ಯದಲ್ಲಿ ನೀನು ಹೆಚ್ಚಾಗಿ ಬೆಳಿಬೇಕು ಕರ್ತನೆಯಪ್ಪ. ನಿನ್ನ ಮಕ್ಕಳು ಕರ್ತನೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ಪ್ರತಿಯೊಂದು ಆತ್ಮಗಳಿಗೆ ದಿನಗಳಲ್ಲಿ ಮುಟ್ಟು ದೇವ. ಒಂದು ಆತ್ಮನೂ ನಷ್ಟಪಡದೆ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ದಯಪಾಲಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.